ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಈಗ ಈ ಟಾಪಿಕ್ ಬಗ್ಗೆ ನಮ್ಮ ಹನುಮಂತಪ್ಪ ಅವರು ಬಹಳ ಹೇಳಿದ್ದಾರೆ. ನಂದು ಒಂದೇ ಮನವಿ ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ, ಈ ಗೊಂದಲ ಏನಿದೆ, ಇಂಟರ್ನಲ್ ರಿಸರ್ವೇಶನ್ ಏನ್ ಗೊಂದಲ ಇದೆ, ನಂದು ಮನವಿ ಏನಂದ್ರೆ ಆದಷ್ಟು ಬೇಗ ಸರ್ಕಾರದಿಂದ ಒಂದು ಕ್ಲಾರಿಟಿ ಬರಲಿ. ಇದು 2 ವರ್ಷದಿಂದ ಹಿಂಗೆ ಆಗ್ತಾ ಇದೆ. ಈಗ ಈ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ನೀವು ಡಿಸೈಡ್ ಮಾಡ್ತಾ ಇಲ್ಲ. ನನ್ನ ಬೇಡಿಕೆ ಏನಂದ್ರೆ ಇದು ಆದಷ್ಟು ಬೇಗ ಇದು ಡಿಸೈಡ್ ಮಾಡ್ರಿ. ಇದು ಎಲ್ಲ ಜನಾಂಗಕ್ಕೆ, ಈ ಜನಾಂಗಕ್ಕೆ ಮಾತ್ರ ಅನ್ಯಾಯ ಆಗಂಗೆ ಬಿಡಬೇಡ್ರಿ. ಆಮೇಲೆ ಇನ್ನೊಂದು, ನಮ್ಮ ರಾಜ್ಯ ಸರ್ಕಾರದವರು ಎಷ್ಟು ಎಫೆಕ್ಟಿವ್ ಆಗಿದೆ ಅವ್ರದ್ದು ನ್ಯಾರೇಟಿವ್ ಬಿಲ್ಡಿಂಗ್ ಅಂದ್ರೆ, ಅವರು ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಮೇಲೆ ಬ್ಲೇಮ್ ಮಾಡ್ತಾರೆ, ಎಲ್ಲದಕ್ಕೂ. ಅದು ಉದಾಹರಣೆ ಇಲ್ಲಿ ಕೂಡ ನೋಡಿದೆ. ನಮ್ಮ ಕಾಮ್ರೇಡ್ ಕೂಡ ಮತ್ತೆ ಹರೀಶ್ ಕೂಡ ಕೇಂದ್ರ ಸರ್ಕಾರಕ್ಕೆ ಬೈತೀರಿ ಅಂದ್ರೆ ಅವ್ರ ನ್ಯಾರೇಟಿವ್ ಕೂಡ ನೀವು ಅವ್ರ ಎದಕ್ಕೆ ಒಪ್ತಾ ಇಲ್ಲ, ಎದಕ್ಕೆ ಒಪ್ತಾ ಇಲ್ಲ? ಅಲ್ರಿ, ಅವ್ರ ಓನ್ ಕ್ಯಾಬಿನೆಟ್ ಒಪ್ತಾ ಇಲ್ಲಲ್ಲ. ಸ್ವಾಮಿ, ನಿಮ್ಗೆ ಯಾವ್ದು ಇನ್ನೊಂದು ಸಬ್ಜೆಕ್ಟ್ ಮರ್ತಾ ಇದೆ. ನೀವು ಯಾವ್ದು 525 4.5 ಅಲ್ಲ ಸ್ವಾಮಿ, ಅಲೆಮಾರಿಗಳನ್ನ ಗ್ರೂಪ್ ಎ ಪ್ರವರ್ಗ ಏನಾಗಿತ್ತು, ಅವರು ನಾವನ್ನ ಇಷ್ಟು ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಕ್ಕಂಥ ಒಂದು ಇದಕ್ಕೆ ಒಂದು ಹಂತಕ್ಕೆ ಅವ್ರು ಎಲ್ಲಿಲ್ಲ ಸ್ವಾಮಿ. ಅವ್ರು ಒಂದ್ ನಿಮಿಷ ಕೇಳ್ರಿ ಸ್ವಾಮಿ, ಅಲೆಮಾರಿ ಕೇಳ್ರಿ, ನಿಮ್ ಪ್ರಶ್ನೆಗೆ ಅಲೆಮಾರಿಲಿ ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದಾರೆ, ಅವ್ರನ್ನ ಪ್ರವರ್ಗ ಏನಾಗಿ ಇಟ್ಟಿದ್ರು ಗೊತ್ತಾ? ಪ್ರವರ್ಗ ಏನಾಗಿಟ್ಟು 1% ನಿಗದಿ ಮಾಡಿದ್ರು. ಅಂಥವ್ರನ್ನ ಪ್ರವರ್ಗ ಏನಾರು ತಗೊಂಡೋಗಿ ಪ್ರವರ್ಗ ಏನದು ಸಿ ಎನ ಡಿ ಎನ ಅಲ್ಲಿಗೆ ತಗೊಂಡೋಗಿ ಇಟ್ಟು ನೀವು ಪರ್ಸೆಂಟ್ ಜೊತೆಗೆ ನೀವು ಇಡ್ತೀರಂದ್ರೆ ನಿಮ್ಗೆ ಏನೇನು ನ್ಯಾಯ? ನಾಚಿಕೆ ಆಗೋದಿಲ್ಲ ನಿಮಗೆ? ಇಲ್ಲ ಇಲ್ಲ, ನಾನು ಹೇಳಕತ್ತೀನಿ ಅಲ್ಲ, ನಾನು ಹೇಳದೇನು, ಹೌದು, ಒಂದು ವಲಯ ಮತ್ತು ಇತರ ಸಮುದಾಯಗಳು ಇದಾವಲ್ಲ, ಅದರಿಂದ 1% ಕೊಡ್ರಿ ಅಂತ ಹೇಳ್ಬೇಕು ನೀವು. ಅದು ಬಿಟ್ಬಿಟ್ಟು ಗೊಂದಲ ಅಂತ ಇದ್ರಿ. ಗೊಂದಲ ಪರಿಹಾರ ಏನು ಅಂತ ಹೇಳಿ ನೀವು ನೋಡಿ, ಇಷ್ಟು ನೋಡಿ, ಅವರು ಕೋರ್ಟ್ಗೆ ಹೋದ್ರು, ಯಾರು ಅಲೆಮಾರಿಗಳು ಕೋರ್ಟ್ಗೆ ಹೋದ್ರು, ಈ ಸರ್ಕಾರ ತೀರ್ಮಾನ ಕೋರ್ಟ್ಗೆ ಹೋದ್ರು ಕೂಡ ಅವ್ರು ಹೋರಾಟ ಮಾಡಿದ್ರು, ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿದ್ರು ಕಾಂಗ್ರೆಸ್ ಕಚೇರಿ ಮುಂದೆ. ಆದ್ರೂ ಕೂಡ ಅವ್ರಿಗೆ ಅವ್ರ ಸಮಸ್ಯೆ ಅಂತ ಇವ್ರು ತಿಳ್ಕೊಳ್ಳದೆ ಮತ್ತೆ ಅಲ್ಲೇ ಹೋಗಿ ಇಡ್ತಾರಲ್ಲ. ನಿಮ್ಗೆ ಏನನ್ನ ಇದೆಯಾ? ಮಾನವರಿ ಸರ್ಕಾರ ಇದೆಯಾ? ಇಲ್ಲಿ ನೋಡಿ, ಈಗ ಅನ್ಯಾಯ ತಾನೆ. ಕೇಳ್ರಿ, ಅನ್ಯಾಯ ಆಗಿರೋದು ಎಲ್ಲ ಸ್ಪಷ್ಟವಾಗಿದೆ. ಅಲ್ಲ ನಾನು ಹರೀಶ್ ಒಂದ್ ನಿಮಿಷ. ಈ ಒಳ ಮೀಸಲಾತಿ ಸರಿಯಾಗಿ ಹೋರಾಟನೇ ಮಾಡಿದ್ದಾರೆ. ಅರೆ ಹರೀಶ್, ಅದೇ ನೀವ್ ಹೇಳೋದು ಕರೆಕ್ಟ್. ಅದು ಮುಂದಿನ ದಿವಸ ಹನುಮಂತಪ್ಪ ಅವ್ರು ಹೇಳಿದ್ರಲ್ಲ, ನಾವು ರಿಸೀವ್ ಯಾವಾಗ ಸರ್, ನಾವು ರಿಸೀವ್ ಯಾವಾಗ ಸರಿ ಮಾಡೋದಿಲ್ಲ ಅಂತ ನಿಮ್ಗೆ ಯಾವಾಗ ಅನ್ಸತ್ತೆ ಗುರುತಾ? ನೀವೆಲ್ಲದಕ್ಕೆ ಕೇಂದ್ರಕ್ಕೆ ಬೊಟ್ಟು ತೋರಿಸ್ತಿರಲ್ಲ. ಯಾರು? ಅದೇ ನಮ್ ಸರ್ಕಾರ, ಕರ್ನಾಟಕ ಸರ್ಕಾರ ಏನ್ ನ್ಯಾರೇಟಿವ್ ಸೆಟ್ ಮಾಡ್ತಾ ಇದಾರ ಅದನ್ನ ನೀವು ಫಾಲೋ ಮಾಡ್ತಾ ಇದೀರಿ. ಅದೇ ಬಂದಿರೋದು. ಈ ಒಳ ಮೀಸಲಾತಿ ಈಗೇನು ಅನ್ಯಾಯ ಆಗ್ತಾ ಇದೆ, ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ಸೇ ಒಪ್ತಾ ಇಲ್ಲ. ಈಗ ಆ ಗೊಂದಲ ಸೃಷ್ಟಿ ಮಾಡಿರೋದು ಅವರೇ. ನಾನು ಅದಕ್ಕೆ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾ ಇದ್ದೀನಿ, ಈ ಗೊಂದಲ ಏನಿದೆ ಆದಷ್ಟು ಬೇಗ ಕೇಳಿದ್ದೆ, ನಾನು ಕೇಳಿದ್ದೆ, ಜಲ್ದಿ ಮುಗಿಸ್ರಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ನಾವು ಹೋಗಿ ಈ ಗ್ಯಾರಂಟಿಗಳು ಇದಕ್ಕೆ ತಗೊಂಡೋಗಿ ಹೋಗ್ತಾ ಇದಾರಲ್ಲ, ಅವರ SC ಹಾಸ್ಟೆಲ್ಗಳಾಗ್ಲಿ, ST ಹಾಸ್ಟೆಲ್ಗಳಾಗ್ಲಿ, ಆ ಹುಡುಗರಿಗೆ ಎಜುಕೇಶನ್ ಇದಾಗ್ಲಿ, ಪ್ರತಿ ಒಂದು ವಿಷಯದಲ್ಲಿ ಕೂಡ ಅವ್ರು ಬಹಳ ನಾನಾ ಕಷ್ಟಗಳನ್ನ ಬೀಳ್ತಾ ಇದ್ದಾರೆ. ಅದನ್ನ ಸರ್ಕಾರ ಗಮನಿಸಿ ಅಟ್ಲೀಸ್ಟ್ ಈ ಬರೋ 2 ವರ್ಷದಲ್ಲೆಲ್ಲ ಅಟ್ಲೀಸ್ಟ್ ಆ SCP TSP ಹಣ ಯೂಸ್ ಮಾಡೋದು ಬಿಟ್ಟು ಅವ್ರಿಗೆ ಸ್ವಲ್ಪ ಕೋಟಿಗಟ್ಟಲೆ ಸರ್, 50,380 ಕೋಟಿ 3 ವರ್ಷದ 56,380 ಕೋಟಿ ಡೈವರ್ಟ್ ಆಗಿರೋದು 56,380 crores.
ಇಷ್ಟು ಅಮೌಂಟ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಹ್ಮ್ ಅಲ್ಲ ಅವು ಇಲ್ಲ ಅಧ್ಯಕ್ಷ, ಬೇರೆ ಕೆಲಸ ಇದೆ. ಸದನದಾಗ ಹೋರಾಟ ಆಗಿದ್ರಿ ಸದನ ಸಂಘಟನೆಗಳು ಕಳೆದ 3 ವರ್ಷಗಳಿಂದ ಈ ರಾಜ್ಯದಲ್ಲಿ ಮೀಸಲಾತಿ ಹೆಚ್ಚಳ ಮತ್ತು ಒಳ ಮೀಸಲಾತಿ ಕುರಿತಂತೆ ತುಂಬಾ ದೊಡ್ಡ ಮಟ್ಟದಲ್ಲಿ ದೊಂಬರಾಟ ನಡೀತಾ ಇದೆ. ಅದ್ರ ಜೊತೆಗೆ ಈ ರಾಜ್ಯದ ದಲಿತರನ್ನ ಬೀದಿ ಪಾಲು ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕಾರಣ ಇಷ್ಟೇ, SCP TSP ಅನುದಾನವನ್ನು ನೀವೇ ನೋಡ್ತಾ ಇದ್ರಿ. ಕಳೆದ 3 ವರ್ಷಗಳಲ್ಲಿ 56,380 ಕೋಟಿ ರೂಪಾಯಿಗಳನ್ನ ಎಷ್ಟೇ ವಿರೋಧ ಮಾಡಿದ್ರು ಕೂಡ, ಪ್ರತಿಪಕ್ಷಗಳು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಯಾವುದಕ್ಕೂ ಜಗ್ಗದೆ ಸರ್ಕಾರ ದಲಿತರಿಗೆ ಇವತ್ತು ಬೀದಿಗೆ ತಂದಿರತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಅದು ಅಹಿಂದ ಚಾಂಪಿಯನ್ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ದಲಿತರಿಗೆ ಮಾಡಿರ್ತಕ್ಕಂಥ ದ್ರೋಹ. ಇದು ಒಂದು ಭಾಗ. ಇನ್ನು ಮೀಸಲಾತಿ ಹೆಚ್ಚಳ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಪರಿಶಿಷ್ಟ ಜಾತಿಗಳು ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲಾಗಿರ್ಬೋದು, ಸ್ವಾತಂತ್ರ್ಯ ನಂತರ ಆಗಿರ್ಬೋದು, ಕೇವಲ 6-7 ಜಾತಿಗಳಿರ್ತಕ್ಕಂಥ ಒಂದು ಪಟ್ಟಿ 101 ಜಾತಿಗಳಿಗೆ ಹೆಚ್ಚಳ ಆಗಲಿಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ. ಅದು ನಿಮಗೂ ಗೊತ್ತಿದೆ. ಅದು ವಿಶೇಷವಾಗಿ ಕರ್ನಾಟಕದಲ್ಲಿ 101 ಜಾತಿಗೆ ಹೆಚ್ಚಳ ಆಗ್ಲಿಕ್ಕೆ ಕೂಡ ಕಾರಣ ಕಾಂಗ್ರೆಸ್ ಸರ್ಕಾರ. ಅವತ್ತು ಕೂಡ ಅಹಿಂದ ಚಾಂಪಿಯನ್ ಅಂತ ಹೇಳ್ತಕ್ಕಂಥ ಇವತ್ತು ಕೂಡ ನಾವು ಇವತ್ತು ನೆನ್ತಾ ಇದ್ವಿ. ದೇವರಾಜ್ ಅರಸು ಇವತ್ತು ಇದನ್ನ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಕೀರ್ತಿ ಸಲ್ಲುತ್ತೆ ಕಾಂಗ್ರೆಸ್ ಪಾರ್ಟಿ. ಮೀಸಲಾತಿ ಹೆಚ್ಚಳ ಮಾಡಲ್ಲ, ಅಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿ ಜಾಸ್ತಿ ಮಾಡಿದ ಮೇಲೆ ಮೀಸಲಾತಿ ಕೂಡ ಹೆಚ್ಚಳ ಆಗ್ಬೇಕು ತಾನೆ. ಆದ್ರೆ ಮೀಸಲಾತಿ ಹೆಚ್ಚಳ ಮಾಡ್ತಕ್ಕಂಥ ಕಾರ್ಯಕ್ಕೆ ಬಹಳ ಸುದೀರ್ಘವಾಗಿ ದೇಶವನ್ನಾಡಿರ್ತಕ್ಕಂಥ ಈ ರಾಜ್ಯವನ್ನಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಲೇ ಇಲ್ಲ, ಮೀಸಲಾತಿ ಹೆಚ್ಚಳ ಮಾಡಲೇ ಇಲ್ಲ. ಕೊನೆಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗ್ತಾರೆ. ಯಾವಾಗ 2015ರಲ್ಲಿ ಕೋರ್ಟ್ಗೆ ಹೋಗ್ತಾರೆ, ಮೀಸಲಾತಿ ಹೆಚ್ಚಳ ಮಾಡ್ಬೇಕಂತೇಳಿ. ಒಂದು ಕಡೆ ಪರಿಶಿಷ್ಟ ವರ್ಗದ ಒಂದು ಗುಂಪು ಮೀಸಲಾತಿ ಹೆಚ್ಚಳ ಮಾಡ್ಬೇಕಂತ ಕೋರ್ಟ್ಗೆ ಹೋಗ್ತಾರೆ. ಇನ್ನೊಂದು ಪರಿಶಿಷ್ಟ ಜಾತಿಯಲ್ಲಿ ಅನ್ಯಾಯ ಆಗಿದೆ, ಒಳ ಮೀಸಲಾತಿ ಕಲ್ಪಿಸಿಕೊಡಬೇಕು, ಪರಿಶಿಷ್ಟ ಜಾತಿ ಜನಸಂಖ್ಯೆ ಆಗಿದೆ, ಜನಸಂಖ್ಯೆ ಹೆಚ್ಚಳ ಆಗಿದೆ, ಮತ್ತು ಪರಿಶಿಷ್ಟ ಜಾತಿಗಳನ್ನ ಬಲಾಢ್ಯರು ಮೀಸಲಾತಿ ಸೌಲಭ್ಯ ಕಬಳಿಸ್ತಾ ಇದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಆಗ್ಬೇಕಂತೇಳಿ ಎರಡೂ ಹೋರಾಟವು ಕೂಡ ಸುಮಾರು 30 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಹೋರಾಟ ನಡೆದಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಅರೆ, ಒಳ ಮೀಸಲಾತಿ ಹೆಚ್ಚಳ ಒಳ ಮೀಸಲಾತಿ ಮಾಡ್ತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾದ ನಿರ್ಧಾರ ತಗೊಳ್ಳಲ್ಲ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಮತ್ತು ಮೀಸಲಾತಿ ಹೆಚ್ಚಳ ಮಾಡ್ಬೇಕನ್ನೋದು ಕೂಡ ಅದ್ರ ಬಗ್ಗೆ ಕೂಡ ಚಕಾರಿ ಎತ್ತಲಿಲ್ಲ. ಆದ್ರೆ ಮತ್ತೆ ಬಿಜೆಪಿ ಸರ್ಕಾರಕ್ಕಿಂತ ಬರೋದಕ್ಕೆ ಮುಂಚೆ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಅವಾಗ ಕೋರ್ಟ್ ಅಲ್ಲಿ ತೀರ್ಮಾನ ಬಂತು, ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬಂತು, ನೀವು ಮೀಸಲಾತಿ ಹೆಚ್ಚಳ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಹೈಕೋರ್ಟ್ನೇ ಚಾಟಿ ಬೀಸ್ತು. ಅಂತ ಸಂದರ್ಭದಲ್ಲಿ ಯಾರಿದ್ರು ಸರ್ಕಾರ? ಸಿದ್ದರಾಮಯ್ಯ ಸರ್ಕಾರ ಇತ್ತು. ಆದ್ರೆ 3 ವರ್ಷಗಳ ಕಾಲ ಅವ್ರು ಏನೂ ಮಾಡಲ್ಲ. ಮೀಸಲಾತಿ ಹೆಚ್ಚಳ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ಲಿಲ್ಲ, ಒಳ ಮೀಸಲಾತಿ ಮಾಡ್ತಕ್ಕಂಥದ್ದು ಕೂಡ ಕೈ ಹಾಕ್ಲಿಲ್ಲ. ಆದರೆ ಬಿಜೆಪಿ ಸರ್ಕಾರ ಬಂತು, ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ. ಅವರು ಬಹಳ ಐತಿಹಾಸಿಕವಾದಂಥ ತೀರ್ಮಾನ ತೆಗೆದುಕೊಂಡ್ರು. ಬಹಳ ಸುಮಾರು 30 ವರ್ಷಗಳ ಕಾಲ ಈ ಮೀಸಲಾತಿ ಹೆಚ್ಚಳ ಮಾಡಿ ಒಳ ಮೀಸಲಾತಿ ಕೂಡ ಒಂದು
ಒಂದು ತೀರ್ಮಾನ ಸ್ಪಷ್ಟವಾದಂಥ ಒಂದು ನ್ಯಾಯವನ್ನು ಕೊಡಬೇಕು ಮತ್ತು ಮೀಸಲಾತಿ ಕೂಡ ಹೆಚ್ಚಳ ಮಾಡಬೇಕಂತೇಳಿ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಪರಿಶಿಷ್ಟ ಜಾತಿ 15%ಲಿಂದ 17%ಗೆ ಹೆಚ್ಚಳ ಮಾಡಿತು. ಪರಿಶಿಷ್ಟ ವರ್ಗಕ್ಕೆ 3%ರಿಂದ 7%ಗೆ ಹೆಚ್ಚಳ ಮಾಡಿತು. ಆಯ್ತು, ಅದಾಯ್ತು. ಅದಾದ ನಂತರ ಬೊಮ್ಮಾಯಿ ಸರ್ಕಾರ ಏನು ಮಾಡಿತು, ಅದರ ನಂತರ ನಾಗಮೋಹನ್ ದಾಸ್ ಅವರು ಕಮಿಟಿ ನೇಮಕ ಮಾಡಿದ್ರು ಇದ್ರ ಏನು ಅಧ್ಯಯನ ಮಾಡಲಿಕ್ಕೆ. ಅವರ ವರದಿ ಪ್ರಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿ ಏನು ಶಿಫಾರಸು ಮಾಡಿತ್ತು ಅದೇ ಶಿಫಾರಸನ್ನ ಜಾರಿ ತಂದಿರತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಬೊಮ್ಮಾಯಿ ನೇತೃತ್ವದ ಸರ್ಕಾರ, ಅದು ಬಿಜೆಪಿ ಸರ್ಕಾರ. ಇದು ನಿಮ್ಗೆ ಸ್ಪಷ್ಟವಾಗ್ಬೇಕು. ಏತ್ರಿ ನಾನು ಅಲ್ಲ ಒಂದ್ ನಿಮಿಷ ಅಲ್ಲಿಗೆ ಬರ್ತೀನಿ. ಅಲ್ಲಿ ಒಂದ್ ನಿಮಿಷ ಈಗ ನಾವು ಮಾತಾಡಕ್ ಈಗ ಅಲ್ಲಿಗೆ 9 ಶೆಡ್ಯೂಲ್ ಬರ್ತೀನಿ ನಾನು. ಸ್ವಲ್ಪ ಮಾತಾಡಕ್ ಬಿಡ್ರಿ ಸಾರ್. ಗುರುಗಳು ಏನ್ ನಮ್ಮ ಎಸ್ಟಿ ಜನಸಂಖ್ಯೆ ಆಧಾರವಾಗಿ ಏನ್ ಸಂವಿಧಾನ ಹೇಳುತ್ತೆ ಜನಸಂಖ್ಯೆ ಆಧಾರಿತವಾಗಿ ಮೀಸಲಾತಿ ಕೊಡ್ಬೇಕಂತ. ಜನಸಂಖ್ಯೆ ಹೆಚ್ಚಾಯ್ತು. ಹೆಚ್ಚಾದಾಗ ಕೂಡ ನಮ್ಮ ರಾಜ್ಯವನ್ನ ಆಳಿದಂತ ಕಾಂಗ್ರೆಸ್ ಸರ್ಕಾರ ಈ ಒಳ ಮೀಸಲಾತಿಗಳು ಮತ್ತು ಮೀಸಲಾತಿ ಬಗ್ಗೆ ಸರಿಯಾದ ಕ್ರಮ ತಗೊಳ್ಳಿಲ್ಲ. ಇವತ್ತಿನ ದಿನ ನಾವು ಮಾತಾಡ್ತಾ ಇದ್ವಿ, ಒಳ ಮೀಸಲಾತಿ ಕೊಡ್ಲಿಲ್ಲ. ಅಲ್ಲಿ ಏನಾಯ್ತು ಅಂದ್ರೆ ಕೆಲವು ಸಮುದಾಯಗಳಿಗೆ ಅನ್ಯಾಯ ಆಗೋಯ್ತು ಸುಮಾರು 45 ವರ್ಷಗಳಿಂದ. ಹೀಗೆ ನಮ್ಮ ಸ್ವಾಮೀಜಿಗಳು ಇದನ್ನ ಮನಗಂಡು ಸುಮಾರು 1.5 ವರ್ಷ ಅವರು ಮಳೆ ಮತ್ತೆ ಬಿಸಿಲಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ ಅವತ್ತಿನ ದಿನ ನಮ್ಮ ಬಿಜೆಪಿ ಸರ್ಕಾರ, ಎಸ್ಪೆಷಲಿ ನಮ್ಮ ಗೌರವಾನ್ವಿತ ಶ್ರೀರಾಮುಲು ಸಾರ್ ಅವರು ಕುಂತ್ಕೊಂಡು ಅವತ್ತು ಹೋರಾಟ ಮಾಡಿ ನಮಗೆ ಇವತ್ತಿನ ದಿನ ನಾವಿಗೆ ಬರೀ 3% ಸಿಗ್ತಾ ಇದೆ ಕರ್ನಾಟಕದಲ್ಲಿ. ನಾವಿರೋದು 7% ಇರೋದು. 7% ಅಲ್ಲಿ ನಮ್ಗೆ 3% ಸಿಗ್ತಾ ಇದೆ. ಅದಕ್ಕಾಗಿನೇ 4% ಹೆಚ್ಚಿಗೆ ಮಾಡಿಸಿದ್ರು ಯಾರು, ಶ್ರೀರಾಮುಲು ಸಾರ್ ಅವರು ಮತ್ತೆ ನಮ್ಮ ಸ್ವಾಮೀಜಿಗಳು. ಹೀಗೆ SC ಸಮುದಾಯದಲ್ಲಿ ಕೂಡ ಜನಸಂಖ್ಯೆಗೆ ಅನುಗುಣ 2% ಹೆಚ್ಚಿಗೆ ಮಾಡಿದ್ರು. ಈಗ ನಮ್ಮ ಸರ್ಕಾರ ಮುಂದುವರೆದಿದ್ರೆ ಈ 17% ಇಂಪ್ಲಿಮೆಂಟ್ ಆಗ್ತಿತ್ತು ಅಂತ ನಮ್ಮ ಉದ್ದೇಶ. ನಮ್ಮ ಸರ್ಕಾರ ಬರಲಿಲ್ಲ. ಸಿದ್ದರಾಮಯ್ಯ ಸಾರ್ ಅವರು ಬರೇ ಶೋಷಿತ ವರ್ಗ, ಹಿಂದುಳಿದ ವರ್ಗ ಅಂತ ಹೇಳ್ಕೊಂಡು ರಾಜಕೀಯ ಅಧಿಕಾರ ಹಿಡಿದ್ರೆ ವಿನಃ ಕೋರ್ಟ್ ಸ್ಟೇ ಕೊಟ್ಟ ಮೇಲೆ ಇಮಿಡಿಯೇಟ್ ಆಗಿ ಸ್ಟೇ ವೆಕೇಟ್ ಮಾಡಿಸಿ ಮೀಸಲಾತಿ ಕೊಡ್ಬೋದಾಗಿತ್ತು. ಇವತ್ತಿನ ದಿನ ಅನೇಕ ವಿದ್ಯಾರ್ಥಿಗಳಿಗೆ ಇವ್ರ ಸರ್ಕಾರ ಬಂದ್ 3 ವರ್ಷ ಆಯ್ತು, ಬಂದ್ ಕೂಡಲೇ ನಾವು ಎಲ್ಲ ಉದ್ಯೋಗಗಳು ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ಒಂದು ವಿಷಯ ಆಗ್ಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಸಾರ್ ಅವರು ಇವತ್ತಿನ ದಿನ ನಮ್ಮ SC STಗಳಿಗೆ ಮತ್ತೆ ಹಿಂದುಳಿದ ವರ್ಗಕ್ಕೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ. ಇವತ್ತು ನೋಡ್ರಿ ಬರೇ 3% ಅಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡೋದು. ಇವತ್ತಿನ ದಿನ ನಮ್ಮ ಮಕ್ಕಳು ಕೂಡ ತುಂಬಾ ಎಜುಕೇಟೆಡ್ ಆಗಿದ್ದಾರೆ. ಇವತ್ತು 7% ಬರ್ಬೇಕಾಗಿತ್ತು, 3% ನಿಲ್ಲಿಸಿದ್ದಾರೆ. ಹೀಗಾಗಿ ಈ ಒಂದು ಸಿದ್ದರಾಮಯ್ಯ ಸಾರ್ ಅವರು ಆ ಒಂದು ಕೋರ್ಟ್ ಅಲ್ಲಿ ಇಮಿಡಿಯೇಟ್ ಆಗಿ ಸ್ಟೇ ವೆಕೇಟ್ ಮಾಡಿಸಿ ಮೀಸಲಾತಿ ಕೊಡ್ಬೇಕಾಗಿತ್ತು ಅಂತಂದೇಳಿ ನಾವ್ ಹೇಳ್ತೀವಿ. 17% ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡ್ತಾರೆ ಸರ್. ನೀವೇ ಹೋಗ್ಬಿಡಿಲ್ಲ ಬಿಜೆಪಿ ST ಮೋರ್ಚೆ ಅಂತ ಹೋಗಿ ಕೇಸ್ ಹಾಕಿರಲ್ವಾ ಕೋರ್ಟಿಗೆ, ಹಿಂಗ ಅನ್ಯಾಯ ಮಾಡಿದಾನೆ ಸಿದ್ದರಾಮಯ್ಯ ಸರ್ಕಾರ. ಉದ್ಯೋಗದಲ್ಲಿ ಎಜುಕೇಶನ್ ಅಲ್ಲಿ ಬಹಳ ಕಿರಿಕಿರಿ ಆಗ್ತದೆ. ನೀವೇ ಪ್ರಶ್ನೆ ಮಾಡಬಾರ್ದು ಯಾಕೆ ಸರ್? ನಮ್ಮವ್ರು ಹೋಗಿ ಸರ್ಕಾರನೇ ಮಾಡ್ಬೇಕಾ? ಮಾದಿಗರಲ್ಲಿ ಆಂಜನೇಯ, ಮುನಿಯಪ್ಪ ಇವರೆಲ್ಲ ತಲೆಮಾರು ಹೊತ್ಕೊಂಡು ಅವ್ರು ಮೆರೆಸ್ತಾ ಇದಾರೆ. ದಿವ್ಯಾ ಇದು ನಮಗೆ ಈಗ ಅಲ್ಲಿ ನಿಮ್ಮ ಸಮುದಾಯದವರ ಒತ್ತಡಗಳಿಗೆ ಮಾಡದೆ ಅವ್ರು ಮಾಡ್ತಾ ಇದಾರೆ. ಇದೇ ಸೂಪರ್ ಉಗ್ರಪ್ಪ ಪಂಡಿತರು ಅವರು ಕಾನೂನು ಪಂಡಿತರು ಮೊನ್ನೆ ಒಂದು ಪ್ರೆಸ್ ಮಾಡಿದ್ರು. ನೀವು ಯಾರು ನೀವು ಕಮ್ಯುನಿಟಿ ವಿಚಾರ ಬಂದ್ರೆ ಮಾಡಂಗಿಲ್ಲ, ಬರೇ ಪಕ್ಷದ ಇದ್ರಲ್ಲಿ ಹೋಗ್ತಿದ್ರಿ. ಉಗ್ರಪ್ಪ ಕರ್ದಿರಲ್ಲ ಎಲ್ಲರಿಗೂ ವೇದಿಕೆ ಒಳಗೆ ಯಾಕೆ ಒಂದಾಗಲ್ಲ ನೀವು? ಅವರೇ ಒತ್ತಾಯ ಮಾಡಿದ್ರು. ಅವ್ರದ್ದು ಕೇರ್ ಮಾಡ್ತಾ ಇಲ್ಲ ಬಿಜೆಪಿ ಬಿಡ್ರಿ, ಅಪೋಸಿಷನ್ ಪಾರ್ಟಿ ನೀವ್ ಒಪ್ಕೊಂಡ್ರೆ ಅವ್ರನ್ನ ಕೇರ್ ಮಾಡ್ತಾರ, ನೀವ್ ಒಪ್ಕೊಂಡ್ರೆ ಈಗ ಅಂದ್ರೆ ನಾನ್ ಹೇಳಿದ್ರೆ ಗೊತ್ತಾಗಬೇಕಾ? ಹನುಮಂತಪ್ಪ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.